ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 26ರ ನಂತರ ಮೇಷರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ಜೂನ್ 26ರ ನಂತರ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಹಾಗೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ಮೇಷರಾಶಿಯವರಿಗೆ ಈ ಜೂನ್ ತಿಂಗಳು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ಜೂನ್ ತಿಂಗಳು ಕಳೆದ ನಂತರ ಜುಲೈ ಮೊದಲ ವಾರದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮೇಷ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಜೂನ್ 2026 ಈ ರಾಶಿಯವರಿಗೆ ಹೊಸ ಆರಂಭವನ್ನು ಸೂಚಿಸ್ತಾ ಬಂದಿದೆ. ನೀವು ಹಲವು ವರ್ಷಗಳಿಂದ ಕಾಯ್ತಿದ್ದಂತಹ ಈ ತಿಂಗಳು ಬಹಳಷ್ಟು ಸಾಕಾರವಾಗಿರೋದನ್ನು ನೀವು ಗಮನಿಸುತ್ತೀರಿ. ಅದೇನೆಂದರೆ 9ನೇ ಮನೆಯ ಅಧಿಪತಿಯಾಗಿರುವಂತಹ ಗುರು ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಗೆ ಪ್ರವೇಶವನ್ನು ಈ ತಿಂಗಳ ಮೊದಲ ವಾರದಲ್ಲಿಯೇ ಮಾಡಿರೋ ಕಾರಣ ಇದು ನಿಮ್ಮ ಜೀವನದಲ್ಲಿ ಒಂದು ಭವ್ಯವಾದಂತಹ ಯೋಗವನ್ನು ನಿರ್ಮಿಸ್ತಾ ಬಂದಿದೆ. ಈ ಸಕಾರಾತ್ಮಕ ಶಕ್ತಿಗೆ ಪೂರಕವಾಗುವಂತೆಯೇ ಜೂನ್ 15ರಂದು ನಿಮ್ಮ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವೂ ಕೂಡ ಉಂಟಾಗುವ ಕಾರಣ ನಿಮ್ಮ ಹೋರಾಟದ ಮನೋಭಾವವನ್ನು ಇದು ಇನ್ನಷ್ಟು ಹೆಚ್ಚಿಸಲಿದೆ. ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಇದು ಬಹಳಷ್ಟು ಅನುವು ಮಾಡಿಕೊಡಲಿದೆ. ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂತಹ ಮಂಗಳನು ಅಪಾರವಾದಂತಹ ಚೈತನ್ಯವನ್ನು ನೀಡಿದರೂ ಅನಗತ್ಯವಾದಂತಹ ಕಿರಿಕಿರಿಯನ್ನು ಹೆಚ್ಚಿಸುವಂತಹ ಸಾಧ್ಯತೆ ಈ ಟೈಮ್ನಲ್ಲಿ ನಿಮಗೆ ಎದುರಾಗ್ಬೋದು. ಅದರಿಂದ ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಇರಿಸಿಕೊಳ್ಳುವುದು ಬಹಳ ಮುಖ್ಯ. ನಿಮಗೆ ಇದು ಬಹಳಷ್ಟು ನಿಜವಾದಂತಹ ಒಳ್ಳೆಯ ಫಲಿತಾಂಶಗಳನ್ನು ಈ ತಿಂಗಳು ಕೊನೆವರೆಗೂ ಕೂಡ ಕಾಣಲಿದ್ದೀರಿ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಈ ಮೇಷರಾಶಿಯವರಿಗೆ ಇದ್ದಂತಹ ಗ್ರಹಗಳ ಸಂಚಾರ ಏನು, ಗ್ರಹಗಳ ಪ್ರಭಾವ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ಎಂಬುದನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರು ಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 4ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಜೂನ್ 2ರಂದೇ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಗುರು ಈ ರಾಶಿಯವರಿಗೆ ರಿಯಲ್ ಎಸ್ಟೇಟ್ ಇರ್ಬೋದು, ಮಾತೃ ಸುಖ, ಮಾನಸಿಕ ಶಾಂತಿ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಬಹಳಷ್ಟು ಒಳಿತನ್ನ ಗುರುವಿನ ಸಂಚಾರವು ಈ ರಾಶಿಯವರ ಜೀವನದಲ್ಲಿ ಈ ತಿಂಗಳು ಮಾಡಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 2 ಮತ್ತು 3ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನ ಮಾಡೋ ಕಾರಣ ಈ ಜೂನ್ 15ರವರೆಗೆ 2ನೇ ಮನೆಯಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣ್ತಾ ಬಂದರೆ 3ನೇ ಮನೆಗೆ ಹೋದ ನಂತರ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನು ನೀವು ಕಾಣ್ತಾ ಬರ್ತೀರಿ. ಮತ್ತೆ ಧೈರ್ಯ ಮತ್ತು ಕೀರ್ತಿ ಈ ರಾಶಿಯವರಿಗೆ ಈ ಟೈಮ್ನಲ್ಲಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 1 ಮತ್ತು 2ನೇ ಮನೆಯಲ್ಲಿ ಮಂಗಳನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿ ಚೈತನ್ಯ ಮತ್ತು ದೃಢತೆಯನ್ನು ಮಂಗಳನು ಹೆಚ್ಚಿಸ್ತಾ ಬಂದರೆ ಅನಂತರ 2ನೇ ಮನೆಗೆ ಪ್ರವೇಶವನ್ನು ಮಾಡಿ ಕುಟುಂಬದಲ್ಲಿ ವಾದ ವಿವಾದಗಳ ಸಾಧ್ಯತೆಯನ್ನು ಕೂಡ ಮಂಗಳನ ಸಂಚಾರವು ಈ ರಾಶಿಯವರ ಮೇಲೆ ಪ್ರಭಾವವನ್ನು ಬೀರಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ಗುರುವಿನೊಂದಿಗೆ ಸಂಯೋಜನೆ ಹೊಂದುವ ಕಾರಣ ಅತ್ಯುತ್ತಮ ಗೃಹಾಲಂಕಾರ, ವಾಹನ ಖರೀದಿ ಮತ್ತು ಆಳವಾದಂತಹ ಕೌಟುಂಬಿಕ ಪ್ರೀತಿಯನ್ನು ಇದು ತರಲಿದೆ. ಇದು ಜೂನ್ ಕಳೆದ ನಂತರವೂ ಅಂದರೆ ಜುಲೈ ಮೊದಲ ವಾರದಲ್ಲೂ ಕೂಡ ಶುಕ್ರನ ಮತ್ತು ಗುರುವಿನ ಪ್ರಭಾವ ಬಹಳಷ್ಟು ಬದಲಾವಣೆಗಳನ್ನು ಈ ರಾಶಿಯವರ ಜೀವನದಲ್ಲಿ ತರಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 3 ಮತ್ತು 4ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು ಜೂನ್ 22ರಂದು 4ನೇ ಮನೆಗೆ ಸ್ಥಳಾಂತರಗೊಳ್ಳುವುದು, ಹಾಗೆ ವಿದ್ಯಾರ್ಥಿಗಳು ಮತ್ತು ಸಂವಹನ ವೃತ್ತಿಪರರಿಗೆ ಉನ್ನತ ಯಶಸ್ಸನ್ನು ಬುಧನ ಸಂಚಾರವು ಈ ರಾಶಿಯವರಿಗೆ ಈ ತಿಂಗಳು ಕಳೆದ ನಂತರವೂ ಕೂಡ ಉತ್ತಮ ಯಶಸ್ಸನ್ನು ತರಲಿದೆ. ಇನ್ನು ಈ ರಾಶಿಯವರ ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ವಿದೇಶಿ ಪ್ರಯಾಣಗಳಿಗೆ ಬಹಳಷ್ಟು ಅನುಕೂಲಕರವಾದಂತಹ ಅನುವು ಮಾಡಿಕೊಡಲಿದ್ದಾರೆ. ಆಸ್ಪತ್ರೆ ಭೇಟಿಗಳಿರ್ಬೋದು ಅಥವಾ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಸಂಭವನೀಯಾದ ಖರ್ಚುಗಳು ಕೂಡ ನಿಮಗೆ ಎದುರಾಗಬಹುದು.
ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಜೂನ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಹಾಗೆ ಈ ಜುಲೈ ಮೊದಲ ವಾರದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿಯೇ ಇರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜೂನ್ 26ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ನಿಮ್ಮ ವೃತ್ತಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿಯು 12ನೇ ಮನೆಯಲ್ಲಿ ಇದ್ದರೂ ಈ ತಿಂಗಳ ಗ್ರಹಗಳ ಬಲವು ಜೂನ್ 15ರಂದು ಸೂರ್ಯನು 3ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಉದ್ಯೋಗಸ್ಥರಿಗೆ ಅತ್ಯಂತ ಶುಭ ಬೆಳವಣಿಗೆಯನ್ನು ತರ್ತಾ ಬಂದಿದೆ. ಇದು ಈ ತಿಂಗಳ ಕೊನೆವರೆಗೂ ಕೂಡ, ಅದರಲ್ಲೂ ಈ ಜೂನ್ 26ರ ನಂತರ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಬಡ್ತಿಗಳು ಮತ್ತು ಇಂಕ್ರಿಮೆಂಟ್ಗಳು ಅಂತಿಮವಾಗಿ ಈಗ ಕೈಗೊಳ್ತಾ ಹೋಗ್ತದೆ. ಈ ತಿಂಗಳು ಕೊನೆವರೆಗೂ ಕೂಡ ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಒಳಿಲ್ತಾ ಹೋಗ್ತದೆ. ಹಾಗೆ ನಿಮ್ಮ ಸಹೋದ್ಯೋಗಿಗಳು ಸಂಪೂರ್ಣ ಸಹಕಾರವನ್ನು ಕೂಡ ನಿಮ್ಮ ಕೆಲಸದ ಮೇಲೆ ನೀಡಲಿದ್ದಾರೆ. ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಸಂಯೋಜನೆ ಉಂಟಾಗಿರೋ ಕಾರಣ ಕೆಲಸದ ವಾತಾವರಣದಲ್ಲಿ ಅತ್ಯಂತ ಆಹ್ಲಾದಕರ ಮತ್ತು ಶಾಂತಿಯುತವಾಗಿ ನಿಮಗೆ ಅನಿಸ್ಬೋದು. ವಿದೇಶಕ್ಕೆ ಪ್ರಯಾಣಿಸಲು ಬಯಸುವವರು ಅಥವಾ ವೃತ್ತಿಪರ ವರ್ಗಾವಣೆಯನ್ನು ಬಯಸುವವರಿಗೆ ಈ ತಿಂಗಳ ಕೊನೆಯಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳು ಕೂಡ ಲಭ್ಯವಾಗಲಿದೆ. ಮಂಗಳನು ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿಯೇ ಇರೋದರಿಂದ ಸಹೋದ್ಯೋಗಿಗಳೊಂದಿಗೆ ವಾದಗಳನ್ನು ತಪ್ಪಿಸುವುದು ಬಹಳ ಮುಖ್ಯ. ನಿಮ್ಮ ಕಾರ್ಯಕ್ಷಮತೆಯ ಮೂಲಕ ನಿಮ್ಮ ಸಾಮರ್ಥ್ಯವನ್ನು ನೀವು ಸಾಬೀತುಪಡಿಸುವುದು ಕೂಡ ಈ ರಾಶಿಯವರಿಗೆ ಬಹಳ ಉತ್ತಮವಾಗಿರಲಿದೆ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರಸ್ಥರಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಈ ಜೂನ್ ತಿಂಗಳನ್ನು. ಏಕೆಂದರೆ ರಿಯಲ್ ಎಸ್ಟೇಟ್ ಇರ್ಬೋದು, ನಿರ್ಮಾಣ ವಲಯಗಳು, ಆಟೋಮೊಬೈಲ್ ಮಾರಾಟ ಮತ್ತು ಇಂಟೀರಿಯರ್ ಡಿಸೈನಿಂಗಲ್ಲಿ ಕೆಲಸ ಮಾಡ್ತಿರೋರಿಗೆ 4ನೇ ಮನೆಯಲ್ಲಿ ಉಂಟಾಗಿರತಕ್ಕಂತಹ ಶುಕ್ರ ಮತ್ತು ಗುರುವಿನ ಸಂಯೋಜನೆಯು ಅಪಾರವಾದಂತಹ ಆರ್ಥಿಕ ಧನ ಲಾಭವನ್ನು ತರಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ನಿಮ್ಮ ವ್ಯಾಪಾರದ ಹೆಜ್ಜೆ ಗುರುತನ್ನು ವಿಸ್ತರಿಸಲು ಈ ತಿಂಗಳು ಕಳೆದ ನಂತರವೂ ಕೂಡ, ಅಂದರೆ ಜುಲೈ ಮೊದಲ ವಾರದಲ್ಲೂ ಕೂಡ ಬಹಳ ಅನುಕೂಲಕರವಾಗಿರಲಿದೆ. ಗುರು ಶುಕ್ರರ ಸಂಚಾರವು ಬಹಳಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಈ ರಾಶಿಯವರ ಜೀವನದಲ್ಲಿ ತರಲಿದೆ. ಇನ್ನು ಸೂರ್ಯನು 3ನೇ ಮನೆಯಲ್ಲಿ ಇರೋದರಿಂದ ಗುತ್ತಿಗೆದಾರರಿಗೆ ಸರ್ಕಾರಿ ಟೆಂಡರ್ಗಳನ್ನು ಪಡೆಯುವಂತಹ ಉತ್ತಮವಾದ ಅವಕಾಶಗಳು ಕೂಡ ಸಿಗಲಿದೆ. ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ನೀವು ಸಂಪರ್ಕವನ್ನು ಸ್ಥಾಪಿಸಿಕೊಳ್ತಾ ಹೋಗ್ತೀರಿ. ಅದರಲ್ಲೂ ಈ ಜೂನ್ 26ರ ನಂತರ ಏಜೆನ್ಸಿಗಳನ್ನು ನಡೆಸುತ್ತಿರುವವರು ಅಥವಾ ಸಂವಹನ ವಲಯದಲ್ಲಿ ಕೆಲಸವನ್ನು ಮಾಡುವವರು ಬುಧನ ಬೆಂಬಲದಿಂದ ಸಾಕಷ್ಟು ಲಾಭದಾಯಕ ಹೊಸ ಒಪ್ಪಂದಗಳನ್ನು ಅಂತಿಮಗೊಳಿಸಲಿದ್ದೀರಿ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ನೀವು ಅಗಾಧವಾದಂತಹ ಪ್ರಗತಿಯನ್ನು ಈ ಜೂನ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಹಾಗೆ ಗುರುವು ಉಚ್ಚ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಿ ಈ ರಾಶಿಯವರಿಗೆ ಸ್ಥಿರ ಅರಿವನ್ನು ಈ ತಿಂಗಳು ನೀಡಲಿದ್ದು, ಆಸ್ತಿ ವಹಿವಾಟುಗಳ ಮೂಲಕ ನೀವು ಗಣನೀಯ ಲಾಭಗಳನ್ನು ಗಳಿಸಿರ್ತೀರಿ. ಹಾಗೆ ನೀವು ಮಾಡಿದಂತಹ ಹೂಡಿಕೆಗಳು ಕೂಡ ಉತ್ತಮವಾದಂತಹ ಧನ ಲಾಭವನ್ನು ತರಲಿವೆ. ಅದರಲ್ಲೂ ಮ್ಯೂಚುವಲ್ ಫಂಡ್ಗಳಿರ್ಬೋದು, ಭೂಮಿಯಂತಹ ವ್ಯವಹಾರಗಳನ್ನು ನೀವು ಮಾಡಿದರೆ ಜುಲೈ ತಿಂಗಳ ಮೊದಲ ವಾರದಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನೇ ತರಲಿದೆ. ಅಸಾಧಾರಣವಾದಂತಹ ಆದಾಯವನ್ನು ಇದು ನಿಮಗೆ ನೀಡಲಿದ್ದು, ಗೃಹೋಪಯೋಗಿ ವಸ್ತುಗಳು ಅಥವಾ ಹೊಸ ವಾಹನವನ್ನು ಸೇರಿದಂತೆ ನಿಮ್ಮ ಮನೆಗೆ ಅಗತ್ಯವಿರುವಂತಹ ಐಷಾರಾಮಿ ವಸ್ತುಗಳನ್ನು ಸಹ ಈ ಟೈಮ್ನಲ್ಲಿ ಖರೀದಿಸುವಂತಹ ಯೋಗ ನಿಮಗೆ ಬರ್ಬೋದು. ಹಠಾತ್ ಖರ್ಚುಗಳು ಕೂಡ ಉಂಟಾಗ್ಬೋದು. ಏಕೆಂದರೆ ಮಂಗಳನು ನಿಮ್ಮ 2ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ಖರ್ಚುಗಳು ಕೂಡ ಅದೇ ರೀತಿಯಲ್ಲಿ ಇರ್ತದೆ. ಅದು ಐಷಾರಾಮಿ ವಸ್ತುಗಳನ್ನು ಖರೀದಿಸಲಿರ್ಬೋದು, ಆಸ್ತಿ ನೋಂದಣಿಗಾಗಿ ಅಥವಾ ಕುಟುಂಬದಲ್ಲಿನ ಶುಭ ಸಮಾರಂಭಗಳಿಗಾಗಿ ನೀವು ಉಳಿತಾಯದ ಹಣವನ್ನು ಖರ್ಚು ಮಾಡಬೇಕಾಗ್ಬೋದು. ಜೂನ್ ಕೊನೆಯ ವಾರದಲ್ಲಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡೋದನ್ನು ಈ ರಾಶಿಯವರು ತಪ್ಪಿಸಬೇಕು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲಿ ಈ ಜೂನ್ 21ರವರೆಗೆ ನಿಮ್ಮ ಜನ್ಮರಾಶಿಯಲ್ಲಿಯೇ ಮಂಗಳನು ಸಂಚಾರವನ್ನು ಮಾಡಿದ ಕಾರಣ ಅಸಾಧಾರಣವಾದಂತಹ ದೈಹಿಕ ಶಕ್ತಿಯನ್ನು ನೀವು ಹೊಂದಿರ್ತೀರಿ. ಸುಲಭವಾಗಿ ದಣಿಯದೆ ಕಠಿಣ ಕಾರ್ಯಗಳನ್ನು ನಿಭಾಯಿಸಬಲ್ಲುವಂತಹರಾಗಿರ್ತೀರಿ. ಮಂಗಳನು ಉಷ್ಣಗ್ರಹವಾಗಿ ಇರುವುದರಿಂದ ಇದು ನಿಮ್ಮ ದೇಹದಲ್ಲಿನ ಉಷ್ಣತೆಯನ್ನು ಹೆಚ್ಚು ಮಾಡಬಹುದು. ಕಣ್ಣುಗಳಲ್ಲಿ ಹುರಿ ಅಥವಾ ನಿದ್ರಾಹೀನತೆಯಂತಹ ಉಷ್ಣ ಸಂಬಂಧಪಟ್ಟಂತಹ ಅಸ್ವಸ್ಥತೆಗಳಿಗೆ ಇದು ಕಾರಣವಾಗಬಹುದು. 4ನೇ ಮನೆಯಲ್ಲಿರುವ ಗುರುವು ಅಪಾರ ಮಾನಸಿಕ ಶಾಂತಿಯನ್ನು ಕರುಣಿಸಲಿದ್ದು, ಧ್ಯಾನ ಮತ್ತು ಯೋಗದ ಕಡೆಗೆ ನೀವು ಒಲವನ್ನು ತೋರಿಸಲಿದ್ದೀರಿ. ಮಂಗಳನು 2ನೇ ಮನೆಗೆ ಹೋದಾಗ ಬಾಯಿಯ ಹುಣ್ಣು ಅಥವಾ ಅಲ್ಲಿನ ಸಮಸ್ಯೆಗಳು ಬಹಳಷ್ಟು ಕಾಣಿಸಿಕೊಳ್ಬೋದು. ಅದರಲ್ಲೂ ಈ ಜೂನ್ 26ರ ನಂತರ ಬಹಳಷ್ಟು ಪೌಷ್ಟಿಕಾಂಶಯುತವಾದಂತಹ ಆಹಾರವನ್ನು ಸೇವನೆ ಮಾಡುವುದು ಬಹಳ ಮುಖ್ಯ. ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಇದು ಬಹಳಷ್ಟು ಸಹಾಯ ಮಾಡಲಿದೆ. ಹಾಗೆ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ. ಇನ್ನು ಕೌಟುಂಬಿಕ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲೂ ಕೂಡ ಸುಖ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಮತ್ತು ಶುಕ್ರನ ಸಂಚಾರ ಇದ್ದ ಕಾರಣ
ಸಂತೋಷಕರವಾದಂತಹ ವಾತಾವರಣವನ್ನು ನಿಮ್ಮ ಮನೆಯಲ್ಲಿ ಕಂಡಿರ್ತೀರಿ. ಹಾಗೆ ಸಂಬಂಧಿಕರು ಮತ್ತು ಸ್ನೇಹಿತರ ಆಗಮನವು ಮನೆಯಲ್ಲಿ ರೋಮಾಂಚಕ ಮತ್ತು ಉತ್ಸಾಹಭರಿತವನ್ನಾಗಿಸಲಿದೆ. ವಿವಾಹ ಸಂಬಂಧಗಳಲ್ಲಿ ಹುಡುಕುತ್ತಿರುವವರಿಗೆ ಅತ್ಯುತ್ತಮವಾದಂತಹ ಸಂಬಂಧಗಳು ಈ ಜೂನ್ ಕಳೆದ ನಂತರ ಅಂದರೆ ಜುಲೈ ಮೊದಲ ವಾರದಲ್ಲೂ ಕೂಡ ಬಹಳಷ್ಟು ಬರಲಿದೆ. ಇನ್ನು ಮಂಗಳನ ಮಾತಿನ ಸ್ಥಾನವಾದಂತಹ 2ನೇ ಮನೆಯಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಭಾಷೆಯಲ್ಲಿ ಅರಿವಿಲ್ಲದೆ ಕಠಿಣತೆ ನುಸುಳಬಹುದು. ಸಣ್ಣ ಪುಟ್ಟ ಕಾರಣಗಳಿಗೂ ಕೂಡ ಸಂಗಾತಿಯೊಂದಿಗೆ ಘರ್ಷಣೆಗಳು ಉಂಟಾಗಬಹುದು. ಅವರು ನನ್ನ ಮಾತೇಕೆ ಕೇಳಬಾರದು ಎಂಬ ಅಹಂಕಾರದ ಮನೋಭಾವವನ್ನು ಬದಿಗಿಟ್ಟು ರಾಜಿ ಮಾಡಿಕೊಳ್ಳುವುದು ಈ ರಾಶಿಯವರಿಗೆ ಒಳಿತು. ಇದು ನಿಮ್ಮಲ್ಲಿ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ವಿದ್ಯಾಸ್ಥಾನದಲ್ಲಿ ಗುರು ಮತ್ತು ಬುಧನ ಸಂಚಾರವು ವಿದ್ಯಾರ್ಥಿಗಳಿಗೆ ಅಪ್ರತಿಮವಾದಂತಹ ಏಕಾಗ್ರತೆಯನ್ನು ಈ ತಿಂಗಳು ನೀಡಿರುವುದನ್ನು ಗಮನಿಸಿರ್ತೀರಿ. ಅದರಲ್ಲೂ ಈ ಜೂನ್ 26ರ ನಂತರ ಉನ್ನತ ಶಿಕ್ಷಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸುತ್ತಿರೋರಿಗೆ, ವಿದೇಶಕ್ಕೆ ವ್ಯಾಸಂಗ ಮಾಡಲು ಬಯಸುವವರಿಗೆ ತಾವು ಬಯಸಿದಂತಹ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಲಿದ್ದೀರಿ. ಇದು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ನಿಮಗೆ ತರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಜೂನ್ 26ರ ನಂತರ ಕಾಣ್ತೀರಿ. ಹಾಗೆ ಜುಲೈ ಮೊದಲ ವಾರದಲ್ಲೂ ಕೂಡ ಒಳ್ಳೆಯ ರೀತಿಯ ಫಲಿತಾಂಶಗಳನ್ನು ಕಾಣ್ತೀರಿ. ಹಾಗಾದರೆ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, ಗುರು ಮತ್ತು ಸೂರ್ಯನ ಗ್ರಹಗತಿಗಳ ಸಂಪೂರ್ಣ ಪ್ರಯೋಜನವನ್ನು ನೀವು ಪಡೆದುಕೊಳ್ಳಲು, ಹಾಗೆ ಮಂಗಳನ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಶಾಂತಗೊಳಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ಉಚ್ಚ ಸ್ಥಾನದಲ್ಲಿ ಗುರುವಿನ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕೌಟುಂಬಿಕ ಶಾಂತಿಗಾಗಿ ಪ್ರತಿ ಗುರುವಾರದಂದು ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ಕಡಲೆಕಾಳುಗಳನ್ನು ದಾನ ಮಾಡಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ. ಇನ್ನು 2ನೇ ಮನೆಯಲ್ಲಿರ್ತಕ್ಕಂತಹ ಮಂಗಳನಿಂದ ಉಂಟಾಗುವ ವಾಕ್ದೋಷಗಳನ್ನು ಶಮನ ಮಾಡಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವುಗಳಿಂದ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. 4ನೇ ಮನೆಯು ತಾಯಿಯನ್ನು ಸೂಚಿಸುವ ಕಾರಣ ನಿಮ್ಮ ತಾಯಿಯನ್ನು ಅಥವಾ ವಯಸ್ಸಾದ ಮಹಿಳೆಯರಿಗೆ ಗೌರವಿಸಿ ಅವರಿಗೆ ಇಷ್ಟವಾದಂತಹ ಉಡುಗೊರೆಯನ್ನು ನೀಡುವುದರಿಂದ ಈ ತಿಂಗಳು ನಿಮ್ಮೆಲ್ಲ ಸಕಾರಾತ್ಮಕ ಆಸೆಗಳು ಈ ತಿಂಗಳ ಕೊನೆವರೆಗೂ ಕೂಡ ಈಡೇರ್ತಾ ಹೋಗ್ತದೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಪ್ರಭಾವವನ್ನು ತರಲಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.